ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ವ್ಯಾಲೆಂಟೈನ್ಸ್ ಡೇ ಇದೆ. ಸೊ ಹಾಗಾಗಿ ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡೇ ಇರಲಿಲ್ಲ. ರೀಸನ್ ನನಗೆ ಸ್ವಲ್ಪ ಹುಷಾರಿದ್ದಿರಲಿಲ್ಲ. ಮತ್ತು ಇವತ್ತು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಮಾರ್ನಿಂಗ್ ಎಲ್ಲ ಡ್ಯೂಟಿ ಇತ್ತು. ಎಲ್ಲರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ನಮ್ಮ ಮನೆಯಲ್ಲಿ ಈ ವರ್ಷ ಏನೂ ಇಲ್ಲ, ಎಲ್ಲಿಗೂ ಕೂಡ ಹೋಗಿಲ್ಲ. ನಮ್ಮ ಅಪ್ಪಿ ನನಗೆಲ್ಲಕ್ಕೂ ಕರ್ಕೊಂಡು ಹೋಗಲಿಲ್ಲ. ಸೊ ನನಗೂ ಕೂಡ ಹುಷಾರಿಲ್ಲ, ಹಾಗಾಗಿ ಆಚೆ ಎಲ್ಲೂ ಕರ್ಕೊಂಡು ಹೋಗಿಲ್ಲ. ಇವತ್ತು ಮನೆಯಲ್ಲೇ ಏನಾದರೂ ಮಾಡಬೇಕು, ಇಲ್ಲ ಆಚೆ ಊಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಸೆಕೆಂಡ್, ಎಲ್ರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಇವತ್ತಿನ ವ್ಲಾಗಲ್ಲಿ ಬನಾನಾ ಮಿಲ್ಕ್ ಶೇಕ್ ಮಾಡೋದನ್ನ ರೆಸಿಪಿ ಹೇಳ್ಕೊಡ್ತೀನಿ. ಇವಾಗ ಸಮ್ಮರ್ ಸ್ಟಾರ್ಟ್ ಆಯ್ತಲ್ವಾ, ಸೊ ಬಿಸಿಲಿಗೆ ಬನಾನಾ ಮಿಲ್ಕ್ ಶೇಕು ಮತ್ತು ತಣ್ಣಗಿರೋ ಐಟಮ್ಸ್ಗಳಾಗಬೇಕು ಈ ಬಿಸಿಲಲ್ಲಿ. ಇವಾಗ ಕೋಲ್ಡ್ ಮಜ್ಜಿಗೆ ಆಗ್ಬೋದು, ಮಿಲ್ಕ್ ಶೇಕ್ಸ್ ಆಗ್ಬೋದು, ಜ್ಯೂಸ್ ಆಗ್ಬೋದು. ಈ ಥರ ನಾಳೆಯಿಂದ ರೆಸಿಪಿಗಳನ್ನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬನಾನಾ ಮಿಲ್ಕ್ ಶೇಕ್ ಮಾಡೋದು ಹೇಗೆ ಅಂತ ನೋಡ್ಕೊಂಬಂದ್ಬಿಡೋಣ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಅಪ್ಪು, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಥ್ಯಾಂಕ್ ಯು, ಸೇಮ್ ಟು ಯು. ಹಂಗ ಮಾತಾಡು ಏನಾದ್ರು. ಮಾತಾಡಲಿ, ಅಲ್ಲೋಡ. ಯಾರು ಏನಾನ ಮಾಡ್ಕೊಳ್ಳಿ, ವ್ಯಾಲೆಂಟೈನ್ ಡೇ ಮಾತ್ರ ಮಾಡಬೇಡಿ, ಲವ್ ಮಾಡಬೇಡಿ. ಯಾಕೆ? ಕರ್ಮ. ಏನು ಕರ್ಮ? ಕರ್ಮ ರಿಟರ್ನ್ಸ್. ಯಾಕೆ? ನ್ಯಾಚುರಲ್ ಲೈಫ್ ಈಸ್ ಬೆಸ್ಟ್ ಲೈಫ್. ಯಾಕೆ ವೈ? ಮದುವೆ ಯಾರ 7 ಗಂಟೆ 8 ಗಂಟೆ ಹಂಗೆ ಎಲ್ಲೂ ಹೋಗಿಲ್ಲ, ಎಲ್ಲೂ ಬರೋಂಗಿಲ್ಲ. ಹಂಗಂತ ಮದುವೆ ಆಗ್ದಂಗೆ ಗುಂಡ್ರು ಗೋವಿ ಥರ ಇರು ಅಂತ. ಹಂಗೆ ಇರ್ಬೇಕು. ಮತ್ತೆ ಯಾಕೆ ಕಟ್ಕೊಂಡೆ? ಅವಾಗ ಗೊತ್ತಿಲ್ಲ. ಅದು ಕಟ್ಕೊಬಿಟ್ಟ. ಕ್ಯಾಮ್ರಾ ನೋಡ್ಕೊ. ಹಂಗಾದ್ರೆ ಮದುವೆ ಆಗಿ ಹೋಗು, ನಿಮ್ಮ ಅಮ್ಮನ ಮನೆಗೆ ಹೋಗು. ನಾನು ನಮ್ಮ ಅಮ್ಮನ ಮನೆಗೆ ಹೋದ, ನೀನು ನಿಮ್ಮ ಅಮ್ಮನ ಮನೆಗೆ ಹೋಗು. ಹೋಗಿ, ನಮ್ಮದು ಮನೆ, ಹೋಗು ನಿಮ್ಮ ಅಮ್ಮನ ಮನೆಗೆ. ನಾನು ಹೋಗೋದಲ್ಲ, ನೀನು ಹೋಗಿ ನಿಮ್ಮ ಅಮ್ಮನ ಮನೆಗೆ. ಹಂಗಾದ್ರೆ ಇಷ್ಟ ಇಲ್ಲದೆ ಸಂಸಾರ ಮಾಡ್ತಿದ್ದೀಯ. ಫ್ರೆಂಡ್ಸ್, ಇವಾಗ ಬನಾನಾ ಮಿಲ್ಕ್ ಶೇಕ್ ಮಾಡೋದು ನೋಡ್ಕೊಂಬಂದ್ಬಿಟ್ಟೋಣ. ಫ್ರೆಂಡ್ಸ್, ಎಲ್ಲರೂ ಮನೇಲಿ ವ್ಯಾಲೆಂಟೈನ್ಸ್ ಡೇಗೆ ಅವ್ರ ಹಸ್ಬೆಂಡ್ಸ್ ಆಗ್ಬೋದು, ಲವರ್ಸ್ ಆಗ್ಬೋದು, ಏನೆಲ್ಲ ಈಸ್ಕೊಟ್ಟಿದ್ದಾರೆ ಅಂತ ನನಗೆ ಕಮೆಂಟ್ ಮಾಡಿ. ನನ್ನ ಗಂಡ ಅಂತೂ ನಿಜವಾಗ್ಲೂ ಏನು ಈಸ್ಕೊಟ್ಟಿಲ್ಲ ಯಾವತ್ತು. ಇವತ್ತಿನ ಮದುವೆಯಾಗಿ ಎಷ್ಟು ವರ್ಷ ಆಯಿತು? 9 ವರ್ಷ ಆಯಿತು. 9 ವರ್ಷದಿಂದ. ಮದುವೆ ಮುಂಚೆ ಬಿಡಿ, ನಮ್ದೇನು ಜಾಸ್ತಿ ದಿವಸದ ಲವೇನಲ್ಲ. ಸೊ ಒಂದು ಸ್ವಲ್ಪ ದಿವಸದ ಲವೆ. ಸೊ ಅದಕ್ಕೆ ಮುಂಚೆನೂ ಏನೂ ಕೊಡಿಸಿರ್ಲಿಲ್ಲ. ಮದುವೆ ಆಗಿ 9 ಇಯರ್ಸ್ ಆಯಿತು. 9 ಇಯರ್ಸಿಂದ ಇಲ್ಲಿವರೆಗೂ ಈ ಮೂತಿ ನನಗೇನು ಇಸ್ಕೊಟ್ಟಿಲ್ಲ. ನಿಜ ಹೇಳು, ಒಪ್ಕೋ. ಏನು ಇಸ್ಕೊಟ್ಟಿಲ್ಲ, ಏನು ಇಸ್ಕೊಟ್ಟಿಲ್ಲ. ವ್ಯಾಲೆಂಟೈನ್ಸ್ ಡೇಗೆ ಅಂತ ಏನು ಇಸ್ಕೊಟ್ಟಿಲ್ಲ. ಸೊ ನಾರ್ಮಲ್ ಟೈಮ್ನಲ್ಲಿ ಇಸ್ಕೊಟ್ಟಿದ್ದಾರೆ. ನಿಮ್ಮ ಮನೇಲಿ ಏನೇನು ಇಸ್ಕೊಟ್ಟಿದ್ದಾರೆ ಈ ಸರ್ತಿ ವ್ಯಾಲೆಂಟೈನ್ಸ್ ಡೇಗೆ ಅಂತ ನನಗೆ ಕಮೆಂಟ್ ಮಾಡಿ. ಏನಂದೆ? ಏನು ಈಸ್ಕೊಟ್ಟಿಲ್ಲ, ವ್ಯಾಲೆಂಟೈನ್ ಏನು ಕೊಡ್ಸಲ್ಲ, ಒಂದೇ ಸರಿ ಟ್ಯಾಕ್ಸ್ ಹಾಕಲ್ವಾ? ಏನು ಟ್ಯಾಕ್ಸ್ ಹಾಕ್ತೀನಿ? ಬರ್ತಡೇಗೆ ಏನು ಟ್ಯಾಕ್ಸ್ ಹಾಕಿದ್ದೀನಿ ಹೇಳಿ. ಫ್ರೆಂಡ್ಸ್, ಬರ್ತಡೇಗೂ ಸ್ವಲ್ಪ ವರ್ಷ ನಾನು ಏನು ಇಸ್ಕೊಂಡಿಲ್ಲ ಇವ್ರ ಹತ್ರ. ಲಾಸ್ಟ್ ಇಯರ್ ಮಾತ್ರ ರಿಂಗ್ ಕೊಡಿಸಿದ್ದಾರೆ. ಲಾಸ್ಟ್ ಇಯರ್, ಅದಕ್ಕೆ ಮುಂಚೆ ಎಲ್ಲ ಡ್ರೆಸ್ಸು ಅದು ಇದು ತೊಗೊಂಡಿದ್ದೀನಿ. ಲಾಸ್ಟ್ ಇಯರ್ ಮಾತ್ರ ನಾನೊಂದು ವಿಡಿಯೋ ವ್ಲಾಗ್ ಮಾಡಿದ್ದೀನಿ, ಕಾವ್ಯ ವ್ಲಾಗ್ಸ್ ಕನ್ನಡ, ಅದರಲ್ಲಿ ವ್ಲಾಗ್ ಮಾಡಿದ್ದೀನಿ. ಅದು ವ್ಯಾಲೆಂಟೈನ್ಸ್ ಡೇ ಕೊಡಿಸಿದ್ದಲ್ಲ, ಸೊ ಬರ್ತಡೇ ಕೊಡಿಸಿದ್ದಲ್ಲ, ಆ್ಯನಿವರ್ಸರಿ ಕೊಡಿಸಿದ್ದು. ಬರ್ತಡೇಗೆ ಏನು ಕೊಡಿಸ್ದೆ? ಡ್ರೆಸ್ ತೊಗೊಂಡಿದ್ದು ನಾನು. ಆ್ಯನಿವರ್ಸರಿಗೆ ಅಂದ್ಬಿಟ್ಟು ಒಂದು 40-50,000 ಏನೋ ಆಗಿತ್ತು. ರಿಂಗ್ ಕೊಡಿಸಿದ್ರು ಅಷ್ಟೇ. ಈ ವರ್ಷ ನೋಡ್ತೀನಿ. ವ್ಯಾಲೆಂಟೈನ್ಸ್ ಡೇಗೆ ನೆನ್ನೆಯಿಂದ ನನಗೆ ಆಸೆ ಹುಟ್ಟಿಸಿದ್ರು, ಏನೋ ಇಸ್ಕೊಡ್ತೀನಿ ಅಂತ. ನಾಳೆ ಇಸ್ಕೊಡ್ತಾರಂತೆ. ಹಂಗಾದ್ರೆ ಎಲ್ಲರೂ ವ್ಯಾಲೆಂಟೈನ್ಸ್ ಡೇ ಮುಗಿದ್ಮೇಲೆ ಡಾಲ್ ಇಸ್ಕೊಡ್ತಾರಾ? ಇಲ್ಲಿ ನೋಡಿ, ಇಲ್ಲಿ ಯಾವಾಗ ಇಸ್ಕೊಟ್ರೇನು? ವ್ಯಾಲೆಂಟೈನ್ಸ್ ಡೇ ಮುಗಿದ್ಮೇಲೆ ಡಾಲ್ ಇಸ್ಕೊಡ್ತಾರೆ. ಕಡ್ಡಿ ತಂದು ಅದು ಹೆಂಗಾಗುತ್ತೆ? ಅದು ಟ್ರೂ ಲವ್. ಮೂರಲ್ಲಿ ಬಿದ್ದಿರೋ ಕಡ್ಡಿ ಅದು ಹೆಂಗ್ ಇಸ್ಕೊಬಿಡಕ್ ಆಗ್ಬಿಡುತ್ತೆ. ಎಲ್ಲರೂ ಹಂಗೆ ಮಾಡ್ತಾರ? ಯಾರು ಏನಾರ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಇಲ್ಲಿ ನೋಡ್ಕೊಂಡು ಮಾತಾಡು. ನಾವ್ ಹಂಗೆ. ಹೋಗ್ಲಿ, ಸರ್ಪ್ರೈಸ್ ಅಂತ. ಸರ್ಪ್ರೈಸ್ ಅಂತಾನ? ಅಪ್ಪ, ಸರ್ಪ್ರೈಸ್ ಅಂತಾನು ಏನು ಕೊಡ್ಸಿಲ್ಲ, ಬರೀ ಡವ್ ಮಾಡ್ತಾ ಇರೋದು ಇಲ್ಲಿ ಕುತ್ಕೊಂಡು ನನ್ನ ಹತ್ರ. ಫ್ರೆಂಡ್ಸ್, ನೆನ್ನೆ ಒಂದು PRO ಡ್ಯೂಟಿ ಇತ್ತು ನನಗೆ. PRO ಡ್ಯೂಟಿಗೆ ಹೋದಾಗ ಯಾವ ಕಂಪ್ನಿದು ಗೊತ್ತಾ? ಯಾವುದೋ ಕಂಪ್ನಿ ಚೆನ್ನಾಗಿದೆ.
ಏನೋ ಕೋಟ್ಬಳೆ ತೊಗೊಂಬಂದಿದ್ವು. ಅದನ್ನು ನೆನ್ನೆನೇ ನಾನು ಆಲ್ಮೋಸ್ಟ್ ತಿಂದ್ಬಿಟ್ಟು ಇಕ್ಬಿಟ್ಟಿದ್ದೀನಿ. ಇವಾಗ ಅದನ್ನೇ ತಂದ್ಬಿಟ್ಟು ಏನಾದರೂ ಆಯಿತು ಪ್ರೀತಿಯಿಂದ ಕೊಡ್ತಾವ್ರಂತೆ. ಈ ಥರ ಜನಗಳಿರ್ತಾರಾ? ಇರಬೇಕು. ನನಗೆ ಇವಾಗ ಏನು ಇಸ್ಕೊಡ್ತೀರಾ? ಇಸ್ಕೊಡಿ ಆಯಿತು. ನಾ ಇವಾಗ ಇಸ್ಕೊಂಡು ನಾಳೆ ಇಸ್ಕೊಡ್ತೀನಿ. ನನಗೆ ಬೇಡ, ಹೋಗು. ಟಯರ್ಡ್ ಆಗಿದ್ದೀನಿ, ನಾಳೆ ನನಗೂ ಟಯರ್ಡ್ ಆಗೈತೆ. ಆ ಕಡೆ ಇಸ್ಕೊಡ್ತೀನಿ. ಫ್ರೆಂಡ್ಸ್, ನಾನು ಹುಷಾರಿಲ್ಲ ಅಂತ 2 ದಿವಸ ಎದ್ದಿಲ್ಲದೆ ಇರೋದಕ್ಕೆ ಒಂದು ಲಾಟ್ ಪಾತ್ರೆ ಹಾಕಿರೋದು. ಅಡುಗೆ ಮನೆ ನೋಡ್ಬಿಟ್ಟಿದ್ರೆ ವಾಮಿಟಿಂಗ್ ಸ್ಟಾರ್ಟ್ ಆಗ್ತಿತ್ತು, ಆ ಥರ ಇಟ್ಟಿದ್ರು. 4 ಗಂಟೆಯಿಂದ 5 ಗಂಟೆ ಆಯ್ತಾ? 5 ಗಂಟೆಯಿಂದ ಈಗ ಟೈಮು 8:15. ಇಷ್ಟೊತ್ತು ಗಂಟೆ ಕ್ಲೀನ್ ಮಾಡಿ ಮುಗಿಸಿದ್ದೀನಿ. ವಾಮಿಟ್ ಬರೋ ಥರ ಆಗ್ತಿತ್ತು ಅಂದರೆ ನೀನು ವಾಮಿಟ್ ಮಾಡಿಕೊಂಡೆ. ನಿಜ ಹೇಳ್ಬೇಕು, ನಿಜನೇ. ನಾನು ಇವಾಗ ವಾಮಿಟ್ ಮಾಡಿಕೊಂಡೆ. ಏನಾದ್ರು ಸ್ಪೆಷಲ್ ತಂದು ಕೊಡ್ತೀಯ ನನಗೆ? ತಂದ್ಕೊಟ್ಟಿಲ್ವ? ತಿನ್ನು. ನನಗೆ ಇದು ಬೇಡ, ನೀನು ತಿನ್ನು. ನನಗೆ ಅದು ಮಸಾಲ ವಾಸನೆ ಏನು ವಾಸನೆ ಇಲ್ಲ, ತಿನ್ನು. ತಿನ್ನಕ್ಕಾಗಲ್ಲ. ಏನು ತಿಂತೀಯ ಅಂತ ನೆನ್ನೆ ತೊಗೊಂಡಿದ್ದು, ಅದೇ ನೀನೇ ತಿನ್ನು. ಕೊಟ್ಟಿದ್ದು. ನಾನು ತಿನ್ನಲ್ಲ. ನನಗೆ ಗೊತ್ತಿಲ್ಲ, ಆಚೆ ಕರ್ಕೊಂಡು ಆಯಿಲಿ ಫುಡ್ ತಿನ್ನಬಾರ್ದು. ಅಲ್ಲೋಡ, ನಾನು ಆಯಿಲಿ ಫುಡ್ ತಿಂತೀನಿ ಅಂತ ಹೇಳಿದ್ ಆಚೆ ಕರ್ಕೊಂಡು ಹೋಗು ಅಂತ ಹೇಳಿದ್ದು ನೋಡಿ. ಫ್ರೆಂಡ್ಸ್, ಇವತ್ತು ನಾವು ಅಡುಗೆಗೆ ಅಂತ ಸಾಂಬಾರು ಇಟ್ಟೆ, ರಸಮ್ಮು ಮತ್ತು ರೈಸ್ ಮಾಡ್ಕೊತೀವಿ. ಮತ್ತು ನನ್ನ ಗಂಡ ನನಗೆ ಪ್ರೀತಿಯಿಂದ ಇವತ್ತು ಆಮ್ಲೆಟ್ ಮಾಡಿಕೊಡ್ತಾರಂತೆ. ಸೊ ಅದಾದಮೇಲೆ ನಾನು ಇವತ್ತು ಬನಾನಾ ಮಿಲ್ಕ್ ಶೇಕ್ ರೆಸಿಪಿನೂ ಕೂಡ ಶೇರ್ ಮಾಡ್ಕೊತೀನಿ. ಮಧ್ಯಾಹ್ನ ಹೊತ್ತು ಒಂದು ಗ್ಲಾಸ್ ತೊಗೊಂಡ್ರೆ ಎಷ್ಟು ಬಾಡಿಗೆ ತಣ್ಣಗಾಗುತ್ತೆ ಅಂದರೆ ಸಿಕ್ಕಾಬಟ್ಟೆ ಬಿಸಿಲಿದೆ ಫ್ರೆಂಡ್ಸ್. ಈ ಟೈಮ್ನಲ್ಲಿ ತಣ್ಣಗೆ ಅದು ಇದು ತೊಗೊಳ್ತಾ ಇದ್ರೆ ಅಷ್ಟೇ ಹೆಲ್ತ್ ಚೆನ್ನಾಗಿರೋದು. ಇಲ್ಲಾಂದರೆ ಸ್ಕಿನ್ ಎಲ್ಲ ಬರ್ನ್ ಆಗುತ್ತೆ. ಮತ್ತು ಡೈಲಿ 3 to 4 ಲೀಟರ್ಸ್ ಅಂತೂ ನೀರು ತೊಗೊಳ್ಳೇಬೇಕು, ಸ್ಕಿನ್ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಸ್ಕಿನ್ನು ಫುಲ್ಲು ಬರ್ನ್ ಆಗಿಬಿಡುತ್ತೆ. ನಾವು ಆಚೆ ಬಿಸಿಲಲ್ಲಿ ಓಡಾಡೋದ್ರಿಂದ ನಮ್ಮ ಸ್ಕಿನ್ ಕೂಡ ಹಂಗೆ ಆಗಿಬಿಟ್ಟಿರೋದು. ಅಪ್ಪು ಹೋಗಪ್ಪು ಬೇಗ. ಫ್ರೆಂಡ್ಸ್, ಇವಾಗ ಬನಾನಾ ಮಿಲ್ಕ್ ಶೇಕ್ ಮಾಡೋದು ಹೆಂಗೆ ಅಂತ ನೋಡ್ಕೊಂಬಂದ್ಬಿಡೋಣ. ನಾನಿಲ್ಲಿ 2 ಬನಾನಾ ತೊಗೊಂಡಿದ್ದೀನಿ. ಸೊ ನಾವಿಬ್ಬರು ಇರೋದ್ರಿಂದ 2 ಬನಾನಾ ತೊಗೊಂಡಿದ್ದೀನಿ. ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಏಲಕ್ಕಿ ಪೌಡರ್ನ ತೊಗೊಂಡಿದ್ದೀನಿ. ಒಂದು 5 ರಿಂದ 6 ಸ್ಪೂನು ಶುಗರ್ನ ತೊಗೊಂಡಿದ್ದೀನಿ. 1 ಗ್ಲಾಸ್ ಕೋಲ್ಡ್ ಮಿಲ್ಕ್ನ ತೊಗೊಂಡಿದ್ದೀನಿ. ಸಬ್ಜಿ ಶೀಟ್ಸ್ನ ನೆನೆಸಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಮಾಡೋದು ಹೆಂಗೆ ಅಂತ ನೋಡ್ಕೊಂಬಂದ್ಬಿಡೋಣ. ಈ ಕಡೆ ನಾನು ಮಿಕ್ಸಿ ಜಾರ್ನ, ಜ್ಯೂಸ್ ಜಾರ್ನ ತೊಗೊಂಡಿದ್ದೀನಿ ರುಬ್ಲಿಕ್ಕೆ. ಮಾಡೋದು ಹೆಂಗೆ ಅಂತ ನೋಡ್ಕೊಂಬಂದ್ಬಿಡೋಣ. ಫ್ರೆಂಡ್ಸ್, ಇವತ್ತು ವ್ಯಾಲೆಂಟೈನ್ಸ್ ಡೇ ಇರೋದ್ರಿಂದ ಆಚೆ ಊಟಕ್ಕೆ ಹೋಗೋಣ ಅಂತಲೇ ಅಂದ್ಕೊಂಡಿದ್ದು. ಬಟ್ ಏನಾಗುತ್ತೆ ಅಂತ ಗೊತ್ತಿಲ್ಲ ನನಗೆ. ಇವಾಗ ಮಿಲ್ಕ್ ಶೇಕ್ ಮಾಡೋದು ಹೆಂಗೆ ಅಂತ ನೋಡ್ಕೊಂಡ್ಬಿಟ್ಟು ಬಂದುಬಿಡೋಣ ಬನ್ನಿ. ಮಿಲ್ಕ್ ಶೇಕ್ ಮಾಡಲಿಕ್ಕೆ ನಾನೀಗ ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ ಅಂತ ಅದು ಕೂಡ ಹೇಳಿದ್ದೀನಿ. ಫ್ರೆಂಡ್ಸ್, ಇವಾಗ ಜಾರ್ಗೆ 2 ಬನಾನಾ ಹಾಕ್ಕೊತೀನಿ. ಚೆನ್ನಾಗಿ ಹಣ್ಣಾಗಿರಬೇಕು ಫ್ರೆಂಡ್ಸ್, ಅವಾಗೇ ಮಿಲ್ಕ್ ಶೇಕ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ. 2 ಬನಾನಾ ಕಟ್ ಮಾಡಿ ಹಾಕ್ಕೊತೀನಿ. ಚೆನ್ನಾಗಿ ಹಣ್ಣಾಗಿದೆ. ನಮ್ಮ ಅಪ್ಪು ಡೈಲಿ ತಂದು 1 ವೀಕಿಗೆ ಆಗೋಷ್ಟು ಒಟ್ಟಿಗೆ ತರ್ತಾರೆ. ಸೊ ಇದು ಲಾಸ್ಟ್ ಬಾಳೆಹಣ್ಣು. ಸೊ ಹಾಗಾಗಿ ಚೆನ್ನಾಗಿ ಹಣ್ಣಾಗಿದೆ. ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ಅಂತ, ಸೂಪರಾಗಿ ಹಣ್ಣಾಗಿದೆ. 2 ಬಾಳೆಹಣ್ಣು ತೊಗೊತೀನಿ. ಬಾಳೆಹಣ್ಣು ಕಾಯಿ ಇದ್ದರೆ ಮಿಲ್ಕ್ ಶೇಕು ಅಷ್ಟು ಟೇಸ್ಟ್ ಬರಲ್ಲ ಫ್ರೆಂಡ್ಸ್. ರೀಸನ್ ಏನಂದರೆ ಒಗ್ಗೊಗ್ರಾಗಿ ಹೋಗ್ಬಿಡುತ್ತೆ. ಹೆಂಗಾಗುತ್ತೆ ಅಂದರೆ ಕಹಿ ಕುಡಿಯೋಕ್ಕೆ ಮನಸ್ಸು ಬರಲ್ಲ, ಆ ಥರ ಆಗುತ್ತೆ. ಸೊ ಹಾಗಾಗಿ ಬಾಳೆಹಣ್ಣು ಚೆನ್ನಾಗಿ ಹಣ್ಣಾಗಿರಬೇಕು. ನೋಡಿ, ಇದು ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ಅಂದರೆ ಸೂಪರಾಗಿ ಹಣ್ಣಾಗಿದೆ. ಮತ್ತೆ ಇನ್ನು ಸ್ವಲ್ಪ ಕುಡಿಬೇಕು, ಆ ಥರ ಫೀಲ್ ಆಗುತ್ತೆ. ಚೆನ್ನಾಗಿ ಹಣ್ಣಾಗಿದೆ. ಬಾಳೆಹಣ್ಣು ಆದಮೇಲೆ ಏನು ನಾನು ಕೋಲ್ಡ್ ಮಿಲ್ಕ್ ಫ್ರೀಝರಲ್ಲಿ ಇಟ್ಟಿದ್ದೆ, ಮಿಲ್ಕ್ ಕೋಲ್ಡ್ ಚಿಲ್ಲಾಗಿಬಿಟ್ಟಿದೆ. ಸೊ ಆ ಮಿಲ್ಕ್ನ 1 ಗ್ಲಾಸ್ನ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಅನುಕೂಲಕ್ಕೆ ತಕ್ಕಂಗೆ. ನನಗೆ ಸ್ವಲ್ಪ ತೆಳ್ಳಗೆ ಮಾಡ್ಕೊತೀನಿ. ನನಗೆ ಸ್ಪೂನಲ್ಲಿ ಎತ್ತಿ ಕುಡಿಯೋ ಥರ ಮಾಡಿಕೊಂಡ್ರೆ ನನಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ನಾನು ಹಿಂಗೆ ಕುಡಿಯೋ ಥರನೇ ನಾನು ಮಾಡ್ಕೊಳ್ಳೋದು. ತೆಳ್ಳಗೆ ಮಾಡ್ಕೊಳ್ಳೋದ್ರಿಂದ 2 ಗ್ಲಾಸ್ ಆಗುತ್ತೆ. ಅಪ್ಪಗೊಂಚೂರು ನನಗೊಂದು ಸ್ವಲ್ಪ ಆಗುತ್ತೆ. ಸೊ ಹಾಗಾಗಿ ಇದರಲ್ಲಿ 1 ಗ್ಲಾಸ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕಮ್ಮಿನೂ ಕೂಡ ಹಾಲು ಹಾಕ್ಕೊಳ್ಬೋದು. ಅದಾದಮೇಲೆ ನಾನು 3 ಸ್ಪೂನು ಶುಗರ್ನ ಎತ್ತಿಟ್ಟಿದ್ದೀನಿ. ಶುಗರ್ ಜಾಸ್ತಿ ಬೇಕಂದ್ರೂ ಆ್ಯಡ್ ಮಾಡ್ಕೋಬೋದು, ಕಮ್ಮಿ ಬೇಕಂದ್ರೂ ಹಾಕ್ಕೋಬೋದು, ನಿಮಗೆ ಸ್ವೀಟ್ಗೆ ಅನುಗುಣವಾಗಿ. ನನಗೆ ಸಾಕು ಅನ್ನಿಸ್ತಿದೆ. ಸೊ ಹಾಗಾಗಿ ಒಂದು 2 to 3 ಸ್ಪೂನಷ್ಟು ಎತ್ತಿಕ್ಕಿದ್ದೆ. ಅದರಲ್ಲೂ ಇನ್ನೂ ಸ್ವಲ್ಪ ಕಮ್ಮಿನೇ ಹಾಕ್ಕೊತೀನಿ, ಅಷ್ಟು ಬೇಡ. ಮತ್ತು ಏಲಕ್ಕಿ ಪೌಡರ್ನ 1 ಟೀ ಸ್ಪೂನ್ ಅಷ್ಟು ಹಾಕ್ತಿದ್ದೀನಿ. ಏಲಕ್ಕಿ ಪೌಡರ್ ಹಾಕ್ಬಿಟ್ಟು
ಇದನ್ನು ಈಗ ಗ್ರೈಂಡ್ ಮಾಡ್ಕೊಂಡು ಬಂದ್ಬಿಡೋಣ. ಫ್ರೆಂಡ್ಸ್, ಇದು ಜಾರ್ನ ನಾನು ಮೊನ್ನೆ ತೊಗೊಂಡೆ. ನಾನು ಡಿಮಾರ್ಟ್ ಟುಡೇ ಮಂತ್ ಬಿಲ್ ಅಂತ ಒಂದು ವ್ಲಾಗ್ ಮಾಡೋದನ್ನೆಲ್ಲ ಆ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ನೋಡಿ. ಇದು ಚೆನ್ನಾಗಿದೆ. ನನಗೆ ತೊಗೊಳ್ಳೋವರೆಗೂ ನನಗೆ ಇದ್ರದ್ದು ವ್ಯಾಲ್ಯೂ ಗೊತ್ತಿರಲಿಲ್ಲ. ತುಂಬ ಇಷ್ಟ ಆಯಿತು. ಇವಾಗ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬಂದುಬಿಡೋಣ. ಇದು ಫೈನ್ ಗ್ರೈಂಡ್ ಆಗುತ್ತೆ. ಒಂದು 2 ಮಿನಿಟ್ಸ್ ಹಾಕಿದ್ರೆ ಚೆನ್ನಾಗಿ ಪೇಸ್ಟ್ ಆಗುತ್ತೆ. ಸೊ ಅದೇ ರೀತಿನೇ ಗ್ರೈಂಡ್ ಮಾಡ್ಕೋಬೇಕು. ಬಾಯಿಗೆ ಸಿಗೋ ಥರ ಗ್ರೈಂಡ್ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ. ಬಟ್ ನನಗೆ ಫೈನ್ ನುಣ್ಣು ಪೇಸ್ಟ್ ಆದ್ರೇ ಒಂಥರ ಲೈಕ್ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನುಣ್ಣಗೆ ಮಾಡ್ಕೊತೀನಿ. ನೀಟಾಗಿ ರುಬ್ಕೊಂಡಿದ್ದೀನಿ, ಚೆನ್ನಾಗಿದೆ ಚಿಲ್ಲಾಗಿ. ಸೊ ಈಗ ಸರ್ವ್ ಮಾಡ್ಕೊಂಡ್ಬಿಡೋಣ. ಬಾಪು ಹತ್ರ ಫ್ರೆಂಡ್ಸ್, ಸರ್ವ್ ಮಾಡ್ಕೊಂಡ್ಬಿಡೋಣ. ನಾನು 2 ಮೆಂಬರ್ಸ್ಗೆ ಅಂತ ಮಾಡಿದ್ದು, ನನಗೆ ಅಪ್ಪುಗೆ ಇಬ್ಬರಿಗೆ ಅಂತಲೇ ಮಾಡಿರೋದು. ಸೊ ಅದಾದಮೇಲೆ ನಾನೇನು ಸಬ್ಜಿ ಶೀಟ್ಸ್ನ ನೆನೆಸಿಟ್ಟಿದ್ದೆ ಅದು ಕೂಡ ಹಾಕ್ಕೊತೀನಿ. ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಸಬ್ಜಿ ಶೀಟ್ಸ್ ಹಾಕ್ಕೊಳ್ಳೋದ್ರಿಂದ. ಫ್ರೆಂಡ್ಸ್, ಇಲ್ಲಿ ಡ್ರೈ ಫ್ರೂಟ್ಸ್ನ ಏನು ಕಟ್ ಮಾಡಿಟ್ಟಿದ್ದೆ ಅದು ಕೂಡ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನೋಡಿ ಮಿಲ್ಕ್ ಶೇಕ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ. ನಾವು ಇದನ್ನು ಸ್ಟ್ರಾ ಹಾಕೊಂಡು ಕುಡಿಲಿಕ್ಕೆ ಅಷ್ಟು ಚೆನ್ನಾಗಿ ಬರಲ್ಲ, ಯಾಕಂದರೆ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಇಟ್ಟಿರ್ತೀವಲ್ವ. ಸೊ ಅಷ್ಟು ಚೆನ್ನಾಗಿ ಬರಲ್ಲ. ಹಾಗಾಗಿ ಹಾಗೆ ತಗೊಳ್ಳೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸರ್ತಿ ನೀವು ಕೂಡ ಟ್ರೈ ಮಾಡಿ. ಮಿಲ್ಕ್ ಶೇಕ್ ಏನಾದರೂ ಇಷ್ಟ ಆಯ್ತಂದರೆ ನನಗೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂದ್ಬಿಟ್ಟು. ನಾನೀಗ ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಹೇಗಿದೆ ಅಂದ್ಬಿಟ್ಟು. ಅಪ್ಪು ಕುಡಿದ್ಬಿಟ್ಟು ಟೇಸ್ಟ್ ಹೇಳಪ್ಪ ಹೇಗಿದೆ ಮಿಲ್ಕ್ ಶೇಕ್ ಅಂದ್ಬಿಟ್ಟು. ಟೇಸ್ಟ್ ಚೆನ್ನಾಗಿದೆಯಾ? ಅಪ್ಪು ರಿಫ್ಲೆಕ್ಸ್ ಹೊಡಿತೈತಿ ಹಿಂಗೆ ಟೇಸ್ಟ್ ಹೆಂಗಿದೆ ಅಂತ. ಫ್ರೆಂಡ್ಸ್, ಈ ಥರ ಮಧ್ಯಾಹ್ನ ಹೊತ್ತು ಮಾಡ್ಕೊಂಡು ಕುಡಿಯೋದ್ರಿಂದ ಬಾಡಿ ಕೂಡ ತಣ್ಣಗಿರುತ್ತೆ. ಸೊ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈ ಬಿಸಿಲಿಗಾಲಕ್ಕೆ ತಂಪಾದ ಮಿಲ್ಕ್ ಶೇಕ್ ಅಂತಲೇ ಹೇಳ್ಬೋದು. ನಾನು ಇದೇ ಥರ ಮಿಲ್ಕ್ ಶೇಕ್ ರೆಸಿಪಿನ ಡೈಲಿ ಶೇರ್ ಮಾಡ್ತಾ ಬರ್ತೀನಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಿನಕ್ಕೊಂದು ಮಿಲ್ಕ್ ಶೇಕ್ ರೆಸಿಪೀಸ್ನ ಶೇರ್ ಮಾಡ್ತೀನಿ. ಅಂದರೆ ಈ ಬೇಸಿಗೆಗಾಲಕ್ಕೆ ಬಾಡಿಗೆ ತಣ್ಣಗಿರುವಂಥ ರೆಸಿಪೀಸ್ ಏನೆಲ್ಲ ಬರುತ್ತೆ ಆ ರೆಸಿಪೀಸ್ಗಳನ್ನ ಶೇರ್ ಮಾಡ್ತೀನಿ. ಮತ್ತು ಇವಾಗ ಬೇರೆ ಎಲ್ಲ ಏನೆಲ್ಲ ಕೆಲಸ ಇದೆ ಅದು ನೋಡ್ಕೊಂಡು ಬಂದುಬಿಡ್ತೀನಿ. ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸಿಗ್ತೀನಿ ಮತ್ತೆ. ಫ್ರೆಂಡ್ಸ್, ಜ್ಯೂಸ್ ಎಲ್ಲ ಮಾಡ್ಕೊಂಡು ಕುಡಿದು ಇತ್ತ ಕಡೆ ಹಾಲು ಕಾಯ್ಲಿಕ್ಕೆ ಇಡಲಿಕ್ಕೆ ನೀರು ಕಾಯಿಸಿ ಚೆಲ್ಲಿದ್ರೆ ಹಾಲು ಯಾವುದೇ ಕಾರಣಕ್ಕೂ ಒಡೆದೋಗಲ್ಲ. ಹಾಗಾಗಿ ಹಾಲು ಪಾತ್ರೆಗೆ ಹಾಲು ಕಾಯಿಸೋಕೆ ಮುಂಚೆ ನೀರು ಕಾಯಿಸಿ ಚೆಲ್ಲಬೇಕು. ಅದಕ್ಕೆ ಹಾಲು ಕಾಯಿಸ್ಲಿಕ್ಕೋಸ್ಕರ ನೀರು ಇಟ್ಟಿದ್ದೀನಿ. ನೀರು ಚೆನ್ನಾಗಿ ಮೊಳಸ್ಬಿಟ್ಟು ಚೆಲ್ಬಿಟ್ಟು ಆಮೇಲೆ ಹಾಲು ಕಾಯಿಸ್ತೀನಿ. ಅದಾದಮೇಲೆ ಇತ್ತ ಕಡೆ ರಸಮ್ ಇದೆ. ಸೊ ಅದನ್ನೇ ಬಿಸಿ ಮಾಡ್ಕೊತೀವಿ ಊಟಕ್ಕೆ. ಸ್ವಲ್ಪ ರೈಸ್ ಇದೆ, ಇನ್ನೊಂದು ಸ್ವಲ್ಪ ರೈಸ್ಗೆ ಇಟ್ಕೊತೀನಿ. ಅಪ್ಪು ಇತ್ತ ಕಡೆ ಆಮ್ಲೆಟ್ ಮಾಡ್ತಾಯಿದ್ದಾರೆ. 1 2 4 6 7 ಐತೆನಪ್ಪ. 7 ಮೊಟ್ಟೆ ತೊಗೊಂಬಂದಿದ್ದಾರೆ. ಇತ್ತ ಕಡೆ ನೈಟ್ಗೆ ಅವ್ರಿಗೆ ಮಿಲ್ಕ್ ಶೇಕಿಗೆ ಅಂದ್ಬಿಟ್ಟು ಕಡಲೆ ಬೀಜ ಮತ್ತು ಡ್ರೈ ಫ್ರೂಟ್ಸ್ನ ನೆನೆಸಿಟ್ಟಿದ್ದಾರೆ.
ಒಂದಿಷ್ಟು ಪಾತ್ರೆ ಹಾಕ್ಕೊಂಡಿದ್ದೀನಿ. ಇವಾಗ ಮಿಲ್ಕ್ ಶೇಕ್ ಮಾಡಿದ್ದೆಲ್ಲ ಇದು ಸ್ವಲ್ಪ ಪಾತ್ರೆಗಳನ್ನ ತೊಳ್ದು ಹಾಕ್ಕೊಂಡ್ಬಿಡ್ತೀನಿ. ಅಪ್ಪು ಆ ಕಡೆ ಆಮ್ಲೆಟ್ ಮಾಡೋ ಅಷ್ಟೊತ್ತಿಗೆ ಇಷ್ಟು ಪಾತ್ರೆ ತೊಳ್ಕೊಂಡ್ಬಿಡ್ತೀನಿ. ಫ್ರೆಂಡ್ಸ್ ಏನು ಗೊತ್ತಾ, ನಮ್ಮ ಅಪ್ಪು ನಾನು 3 ಡೇಸಿಂದ ನಂಗೆ ಸ್ವಲ್ಪ ಹುಷಾರಿಲ್ಲ ಅಂದ್ಬಿಟ್ಟು ಕಿಚನಿಗೆ ಬಂದಿರಲಿಲ್ಲ. ಯಾವ ರೀತಿ ಕಿಚನ್ ಮಾಡಿದ್ರಂದರೆ ಹಿಂಗೆ ನಿಂತ್ಕೊಂಡು ನೋಡ್ಲಿಕ್ಕೆ ಹೋದರೆ ನನಗೆ ಭಯ ಆಗ್ತಿತ್ತು ಕಿಚನ್ನ. ಆ ರೀತಿ ಕಿಚನ್ ಮಾಡಿದರು. ಅದಕ್ಕೆ ಹೇಳಿದ್ದೀನಿ, ಚೆನ್ನಾಗಿ ಬೈದ್ಬಿಟ್ಟು ಹೇಳಿದ್ದೀನಿ, ಅವಾಗಿನ ಪಾತ್ರೆ ಅವಾಗೇ ವಾಶ್ ಮಾಡಬೇಕು ಅಂದ್ಬಿಟ್ಟು. ಕಿಚನ್ನೆಲ್ಲ ಫುಲ್ಲು ಅಂಟು ಬರೋ ಥರ ಮಾಡ್ತಾರೆ ಫ್ರೆಂಡ್ಸ್. ಒಂದು ಸ್ವಲ್ಪ ಏನಾದರೂ ನಾನು ನೋಡ್ಕೊಂಡಿಲ್ಲ, ಯಾಮಾರಿದೆ ಅಂದರೆ. ಇದು ಕಡೆ ವೀಡಿಯೋಗಳು ಓಡ್ತಾ ಇದ್ದಾವೆ, ಇಲ್ಲಿ ಲ್ಯಾಪ್ಟಾಪಲ್ಲಿ ವೀಡಿಯೋಸ್ ಕೂಡ ಓಡ್ತಾ ಇದೆ. ಒಂದು ಕಡೆ ಇವಾಗ ರಾಮಾಚಾರಿ ಸೀರಿಯಲ್ ಬರುತ್ತೆ, ಇವಾಗ ಸೀರಿಯಲ್ ಹಾಕ್ಕೊಂಡು ಸೀರಿಯಲ್ ನೋಡ್ಕೊತೀನಿ ನಾನು. ಅವ್ರು ಆಮ್ಲೆಟ್ ಆದರೂ ಮಾಡ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ, 9 ಗಂಟೆ ಆಯಿತು, ಸೀರಿಯಲ್ ಬರುತ್ತೆ ಇವಾಗ. ಸೀರಿಯಲ್ ನೋಡ್ಕೊತೀನಿ. ಅಪ್ಪು ಆಮ್ಲೆಟ್ ಮಾಡಿ ಸ್ವಲ್ಪ ರೈಸ್ ಇದೆ, ಇನ್ನು ಸ್ವಲ್ಪ ರೈಸ್ಗೆ ಇಡ್ತಾರೆ, ಊಟ ಮಾಡ್ಕೋಬೇಕು. ಫ್ರೆಂಡ್ಸ್, ಈ ಕಡೆ ಅಪ್ಪು ಆಮ್ಲೆಟ್ ಮಾಡ್ತಾ ಇದ್ದಾರೆ ನೋಡಿ. ನಾನು ಅವಾಗಲೇ ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದೆ, ಇವಾಗಲೇ ಇಲ್ಲೆಲ್ಲ ಜಾತ್ರೆ ಮಾಡಿದ್ದಾರೆ. ಹಿಂಗೆ ಸ್ವಲ್ಪ ಪಾತ್ರೆ ಇತ್ತು, ಅದನ್ನ ವಾಶ್ ಮಾಡಿಕೊಡ್ತಾ ಇದ್ದಾರೆ ಪ್ರೀತಿಯಿಂದ. ನನಗೆ ಬ್ಯಾಡ್ ಸ್ಮೆಲ್ ಆಗ್ತಾ ಇಲ್ಲ, ಹಂಗಾಗಿ ಅವರೇ ವಾಶ್ ಮಾಡಿಕೊಡ್ತಾ ಇದ್ದಾರೆ. ನೋಡಿ ಎಷ್ಟು ಜಾತ್ರೆ ಮಾಡ್ಕೊಂಡಿದ್ದಾರೆ ಅಂತ. ನನಗೆ ಇಲ್ಲಿ ಆಲ್ರೆಡಿ ಒಂದು ಆಮ್ಲೆಟ್ ಕೂಡ ಮಾಡಿಕೊಟ್ಟಿದ್ದಾರೆ ನೋಡಿ. ಎಲ್ಲ ಕಿತ್ತಾಕಿ ನಾನು ಹಿಂಗೆ ಮಾಡ್ಕೊಡ್ತೀನಿ. ಇದಕ್ಕೇನು ಹಾಕಿಲ್ಲ ಫ್ರೆಂಡ್ಸ್, ನಿಜವಾಗ್ಲೂ ಹೇಳ್ತೀನಲ್ಲ, ರಿಯಲಾಗಿ ಏನೂ ಹಾಕಿಲ್ಲ. ಏನು ಹಾಕಿದ್ದಾನೆ ಅಂದರೆ ತಡ್ರಿ ಚೆಕ್ ಮಾಡಿಬಿಟ್ಟು ಹೇಳ್ತೀನಿ. ಒಂದು ಆನಿಯನ್ ಹಾಕಿದ್ದಾರೆ, ಆಮೇಲೆ ಕೊತ್ತಂಬರಿ ಏನೂ ಹಾಕಿಲ್ಲ, ಸಾಲ್ಟ್ ಹಾಕಿದ್ದಾರೆ ಅಷ್ಟೇ, ಚಿಲ್ಲಿ ಪೌಡರ್ ಹಾಕಿದ್ದಾರೆ, ಇಷ್ಟೇ ಆಮ್ಲೆಟು. ಬಟ್ ನಾನು ಸೀರಿಯಲ್ ನೋಡಿಕೊಂಡು ಇವಾಗ ತಿಂತೀನಿ. ಊಟಕ್ಕೆ ರೈಸ್ಗೆ ಇಡಬೇಕು ಫ್ರೆಂಡ್ಸ್, ಸಾಂಬಾರಿದೆ. ಇವಾಗ ಆಮ್ಲೆಟ್ ತಿನ್ಕೊಂಡ್ಬಿಟ್ಟು ಆಮೇಲೆ ರೈಸ್ಗೆ ಇಡ್ತೀನಿ. ಫ್ರೆಂಡ್ಸ್ ಮಾಡೋಕ್ಕೆ ಬರಲ್ಲ, ಬಟ್ ಪ್ರೀತಿಯಿಂದ ಮಾಡಿಕೊಟ್ಟಿದ್ದಾರೆ ಕೇಳಿದೆ ಅಂತ. ಸೊ ಹಾಗಾಗಿ ಹೆಂಗಿದ್ರು ಚೆನ್ನಾಗೇ ಇರುತ್ತೆ ಫ್ರೆಂಡ್ಸ್. ಟೇಸ್ಟ್ ಚೆನ್ನಾಗಿದೆ, ನಿಜವಾಗ್ಲೂ ಟೇಸ್ಟ್ ಸೂಪರಾಗಿದೆ. ಗುಡ್ಡು ಟೇಸ್ಟ್ ಚೆನ್ನಾಗಿತ್ತು, ಖಾರ ಕಮ್ಮಿ, ಉಪ್ಪು ಕಮ್ಮಿ. ಹಂಗಂದೆ, ಬಟ್ ಆದರೂ ಟೇಸ್ಟ್ ಏನೋ ಒಂಥರ ಚೆನ್ನಾಗಿದೆ. ಚೆನ್ನಾಗಿಲ್ಲದೆ ಇದ್ರೂ ಚೆನ್ನಾಗೈತೆ ಅಂತ ಯಾಕೆ ಗೊತ್ತಾ ಹೇಳೋದು, ನೆಕ್ಸ್ಟ್ ಟೈಮ್ ಮಾಡ್ಕೊಡ್ತೀಯಲ್ಲ, ಇಲ್ಲಾಂದರೆ ನೆಕ್ಸ್ಟ್ ಟೈಮ್ ಮಾಡ್ಕೊಡೋಲ್ಲ. ಅದಕ್ಕೆ ಚೆನ್ನಾಗಿಲ್ಲದೆ ಇದ್ದರೂ ಚೆನ್ನಾಗೈತೆ ಅಂತ ಹೇಳೋದು. ಟೇಸ್ಟ್ ಚೆನ್ನಾಗೈತೆ ಫ್ರೆಂಡ್ಸ್, ನಿಜವಾಗ್ಲೂ ಚೆನ್ನಾಗೈತೆ. ಫ್ರೆಂಡ್ಸ್, ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಇವತ್ತು ವ್ಯಾಲೆಂಟೈನ್ಸ್ ಡೇ ಅಂತ ಏನು ಕೊಡಿಸಿಲ್ಲ ಅಂತ ಹೇಳ್ಬಿಟ್ಟು ಫಸ್ಟೆಲ್ಲ ಹೇಳಿದ್ನಲ್ಲ ವಿಡಿಯೋದಲ್ಲಿ. ಅದರಿಂದ ಎಷ್ಟು ರೂಪಾಯಿ ಚಾಕ್ಲೇಟು? 5 ರೂಪಾಯಿ ಚಾಕ್ಲೇಟ್ ತೊಗೊಂಬಂದಿದ್ದಾರೆ, ಕ್ಯಾಡ್ಬರಿ. 50 ರೂಪಾಯಿ. ಥ್ಯಾಂಕ್ ಯು. 1 ರೂಪಾಯಿ ತಂದು ಕೊಟ್ಟರು ಪ್ರೀತಿ ಅಂತ ಅಂದ್ಕೊಂಡಿರ್ತೀವಿ, ತಿನ್ಬೇಕು ತೆಪ್ಪಗೆ. ಕ್ಯಾಡ್ಬರಿ ಚಾಕ್ಲೇಟ್ ತೊಗೊಂಬಂದಿದ್ದಾರೆ, ಇಷ್ಟ ಆಯಿತು. ಥ್ಯಾಂಕ್ ಯು ಅಪ್ಪು. ಓಪನ್ ಮಾಡು, ಎದುರಿಸು, ಸ್ವಲ್ಪ ತಿನ್ನ. ನಂಗೆ ಬೇಡ, ನೀನು ತಿನ್ನು. ಸ್ವಲ್ಪ ತಿನ್ನಬೇಕು, ಬೇಡ ಗಿಡ ಅಂತೆಲ್ಲ ಹೇಳ್ಬಾರ್ದು. ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ, ಅದಕ್ಕೆ ಸ್ವಲ್ಪ ತಿನ್ನಬೇಕು. ನಮ್ಗೆ ಯಾವ ಡೇಗಿ ಎಲ್ಲ ಇಲ್ಲ. ನನಗೆ ಕ್ಯಾಡ್ಬರಿ ಚಾಕ್ಲೇಟ್ ಫೇವ್ರೆಟ್ ಅಂದ್ಬಿಟ್ಟು ಕ್ಯಾಡ್ಬರಿ ಚಾಕ್ಲೇಟೇ ತೊಗೊಂಬಂತಾರೆ. ನಾನು ತಿನ್ನಲ್ಲ, ಸ್ವಲ್ಪ ತಿಂತೀನಿ. ನಾನು ಸಾಕಿರೋ ನಾಯಿಗೆ ಚಾಕ್ಲೇಟ್ ಇಷ್ಟ, ನೀವು ಸಾಕಿರೋ ಹೊಡಿತೀನಿ ಅಪ್ಪ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಮುದ್ದು. ಅಯ್ಯೋ ಇಷ್ಟೊಂದು ಅಪ್ಪ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಚಾಕ್ಲೇಟು ಯಾವುದು ಇದು ಕಾಫಿ ಫ್ಲೇವರ್ ತಂದಿದ್ದಾರೆ, ಚೆನ್ನಾಗೇ ಅನ್ನಿಸ್ತಾ ಇಲ್ಲ. ಕಾಫಿ ಕುಡಿಯೋ ಥರ ಫೀಲ್ ಆಗ್ತೈತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಅಂತೂ ಇಷ್ಟೇ. ಈ ವ್ಲಾಗ್ನ ವ್ಯಾಲೆಂಟೈನ್ಸ್ ಡೇ ದಿನದ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ವ್ಲಾಗ್ನ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ.
ಸಿಗ್ತೀನಿ ಹೊಸ ವ್ಲಾಗ್ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.